ರಾಮಯ್ಯನಿಗೆ ಇಬ್ಬರು ಮಕ್ಕಳು. ಅವರು ಯಾವಾಗಲೂ ಜಗಳವಾಡುತ್ತಿದ್ದರು. ಒಂದು ದಿನ ತಂದೆ ಮಕ್ಕಳನ್ನು ಹತ್ತಿರ ಕರೆದ. ಒಬ್ಬೊಬ್ಬರಿಗೂ ಒಂದೊಂದು ಕೋಲು ಕೊಟ್ಟ. ಮಕ್ಕಳೇ, ಇದನ್ನು ಮುರಿಯಿರಿಯೇ ಎಂದು ಹೇಳಿದ. ಒಬ್ಬೊಬ್ಬರು ಅದನ್ನು ಸುಲಭವಾಗಿ ಮುರಿದರು. ರಾಮಯ್ಯ ಹಲವು ಕೋಲುಗಳನ್ನು ಒಟ್ಟಿಗೆ ಸೇರಿಸಿ ಹುರಿಯಿಂದ ಬಿಗಿದ. ಮಗನಿಗೆ ಆ ಕಟ್ಟನ್ನು ಕೊಟ್ಟ. ಇದನ್ನು ಮುರಿ ಎಂದು ಹೇಳಿದ. ಅವನು ಪ್ರಯತ್ನಪಟ್ಟ, ಸಾಧ್ಯವಾಗಲಿಲ್ಲ. ಮಗಳಿಗೂ ಅದೇ ಕಟ್ಟನ್ನು ಕೊಟ್ಟ. ಅವಳಿಂದಲೂ ಮುರಿಯಲು ಆಗಲಿಲ್ಲ. ಆಗ ರಾಮಯ್ಯ, ಮಕ್ಕಳೇ, ನೀವು ಒಂದಾಗಿದ್ದರೆ ನಿಮ್ಮನ್ನು ಯಾರೂ ಏನೂ ಮಾಡಲಾರರು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದ. ಮಕ್ಕಳು ಈ ನೀತಿಯನ್ನು ತಿಳಿದು ಜಾಣರಾದರು. ರಾಮಯ್ಯನಿಗೆ ಇಬ್ಬರು ಮಕ್ಕಳು. ಅವರು ಯಾವಾಗಲೂ ಜಗಳವಾಡುತ್ತಿದ್ದರು. ಒಂದು ದಿನ ತಂದೆ ಮಕ್ಕಳನ್ನು ಹತ್ತಿರ ಕರೆದ. ಒಬ್ಬೊಬ್ಬರಿಗೂ ಒಂದೊಂದು ಕೋಲು ಕೊಟ್ಟ. ಮಕ್ಕಳೇ, ಇದನ್ನು ಮುರಿಯಿರಿಯೇ ಎಂದು ಹೇಳಿದ. ಒಬ್ಬೊಬ್ಬರು ಅದನ್ನು ಸುಲಭವಾಗಿ ಮುರಿದರು. ರಾಮಯ್ಯ ಹಲವು ಕೋಲುಗಳನ್ನು ಒಟ್ಟಿಗೆ ಸೇರಿಸಿ ಹುರಿಯಿಂದ ಬಿಗಿದ. ಮಗನಿಗೆ ಆ ಕಟ್ಟನ್ನು ಕೊಟ್ಟ. ಇದನ್ನು ಮುರಿ ಎಂದು ಹೇಳಿದ. ಅವನು ಪ್ರಯತ್ನಪಟ್ಟ, ಸಾಧ್ಯವಾಗಲಿಲ್ಲ. ಮಗಳಿಗೂ ಅದೇ ಕಟ್ಟನ್ನು ಕೊಟ್ಟ. ಅವಳಿಂದಲೂ ಮುರಿಯಲು ಆಗಲಿಲ್ಲ. ಆಗ ರಾಮಯ್ಯ, ಮಕ್ಕಳೇ, ನೀವು ಒಂದಾಗಿದ್ದರೆ ನಿಮ್ಮನ್ನು ಯಾರೂ ಏನೂ ಮಾಡಲಾರರು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದ. ಮಕ್ಕಳು ಈ ನೀತಿಯನ್ನು ತಿಳಿದು ಜಾಣರಾದರು.